ಈ ಬಾರಿ ಮುಂಗಾರು ಮಳೆ ಒಂದು ವಾರದ ಮುಂಚೆಯೇ ಆಗಮಿಸಿದ್ದು ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಅನೇಕ ಕಡೆ ಹಾನಿಯುಂಟಾಗಿದೆ. ಹಾನಿಗೊಳಗಾದ ಸ್ಥಳಗಳಿಗೆ ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಸ್ಪಂದನೆ ನೀಡುವುದರ ಮೂಲಕ 24 ಗಂಟೆಯೂ ಅಲರ್ಟ್ ಆಗಿರಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಶಾಸಕರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಹಿಂದೆಯೇ ಸೂಚನೆಯನ್ನು ನೀಡಲಾಗಿದೆ. ಬೇಕಾದ ಎಲ್ಲ ಸಿದ್ಧತೆಗಳನ್ನು ಇಲಾಖೆ ಮಾಡಿಕೊಂಡಿದೆ. ಗಾಳಿ ಮಳೆಗೆ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಉರುಳಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಮುರಿದು ಬಿದ್ದ ಕಂಬಗಳ ಮರುಜೋಡಣೆ ಕಾರ್ಯ ಭರದಿಂದ ಸಾಗುತ್ತಿದೆ. ಈಗಾಗಲೇ ಮೆಸ್ಕಾಂ ಇಲಾಖೆಗೆ ಖಡಕ್ ಸೂಚನೆಯನ್ನು ನೀಡಿದ್ದೇನೆ. ಎಲ್ಲೆಲ್ಲಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆಯೋ ಅದನ್ನು ಕೂಡಲೇ ದುರಸ್ತಿ ಮಾಡಿ ವಿದ್ಯುತ್ ಪೂರೈಕೆ ಮಾಡುವಂತೆ ತಿಳಿಸಿದ್ದೇನೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಲ್ಲಿ ಜನರ ಸಹಕಾರವು ಅಗತ್ಯವಾಗಿದೆ. ಕಾಂಪೌಂಡ್ ವಾಲ್ ಕಟ್ಟುವಾಗ ಮಳೆ ನೀರು ಸಂಗ್ರಹಣೆಯಾಗಿ ಪಕ್ಕದ ಮನೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ನೀರನ್ನು ತಡೆಯಲು ಸಾಧ್ಯವಿಲ್ಲದಿರುವ ಕಾರಣ ಅದು ಹರಿದು ಹೋಗುವುದಕ್ಕೆ ನಾವು ತಡೆಯನ್ನು ಮಾಡಬಾರದು ಎಂದು ಶಾಸಕರು ತಿಳಿಸಿದರು. ಈ ವರ್ಷ ಮಳೆ ಮುಂಗಾರು ಸ್ವಲ್ಪ ಬೇಗ ಬಂದಿದೆ. ಒಂದಷ್ಟು ಕಡೆ ವಿದ್ಯುತ್ ಸರಬರಾಜು ಏರುಪೇರು ಆಗಿದೆ. ಕೆಲವು ಕಡೆ 3-4 ಗಂಟೆ, ಕೆಲವು ಕಡೆ ಒಂದು ದಿವಸ, ಅಂದರೆ ವಿದ್ಯುತ್ ಕಂಬಗಳು ಕೆಲವು ಕಡೆ ಬಿದ್ದಿದೆ. ಕೆಲವು ಕಡೆ ಈಗ ರೆಸ್ಟ್ ಏನು ಹಿಡಿದಿದೆ ಕೇಬಲ್ಗಳು, ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಏನು ವಿದ್ಯುತ್ ನಿಗಮದ ಅಧಿಕಾರಿಗಳಿಗೆ ಎಲ್ರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕೂಡಲೇ ಎಲ್ಲೆಲ್ಲಿ ತೊಂದರೆಗಳಿದೆ, ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ, ಅದಕ್ಕೆ ಕೂಡಲೇ ಸ್ಪಂದನೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚಿನ ಜನರನ್ನು ಕೊಡುವಂಥ ಕೆಲಸ, ಅವರಿಗೆ ವಾಹನವನ್ನು ಕೊಡುವಂಥ ಕೆಲಸ, ಬೆಳಗಿಂದ ರಾತ್ರಿ 12 ಗಂಟೆವರೆಗೆ ಅವರು ಕೆಲಸ ಮಾಡಬೇಕು ಅನ್ನುವ ಏನು ಅವರಿಗೆ ಡೈರೆಕ್ಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ವಾರ್ ಫೂಟಿಂಗ್ ಲೆವೆಲಲ್ಲಿ ಕೆಲಸ ಮಾಡಿ ಎಲ್ಲೆಲ್ಲಿ ವಿದ್ಯುತ್ ವ್ಯತ್ಯಾಸಗಳು, ಸರಬರಾಜಲ್ಲಿ ವ್ಯತ್ಯಾಸಗಳಾಗಿದೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಕೆಲವು ಕಡೆ ನೀರು ಮನೆಗಳಿಗೆ ನುಗ್ಗಿದೆ, ಕೆಲವು ಕಡೆ ಕಂಪೌಂಡ್, ನಗರಸಭೆಯ ಈ ಕಂಪೌಂಡ್ ಕೂಡ ಇವತ್ತು ಇಲ್ಲಿ ಕುಸಿದಿದೆ. ಅದಕ್ಕೆಲ್ಲ ಅಲ್ಲಲ್ಲಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಎಲ್ಲ ಇಲಾಖೆಯನ್ನು ಗೇರಪ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅವರಿಗೆ ಎಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲಿ ಮನೆ ಬಿದ್ದಿದೆ, ಎಲ್ಲಿ ಡೇಂಜರಸ್ ಸಿಚುವೇಶನಲ್ಲಿ ಇದ್ದಾರೆ, ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸಗಳು ಆಗಬೇಕು. ನಾನು ಜನರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ಳೋದು, ಮನೆ ಕಟ್ಟುವಾಗ ದೊಡ್ಡ ದೊಡ್ಡ ಬರೆಗಳನ್ನು ಕಟ್ಟು ಮಾಡಿದರೆ ಕೆಳಗಡೆ ಮನೆ ಕಟ್ತಾರೆ, ಆನಂತರ ಅದು ಜರಿಯುವಂಥ ಕೆಲಸಗಳಾಗ್ತದೆ. ಈಗ ಮಳೆ ಆರಂಭ ಆಗಿದೆ, ಇನ್ನು ಹೆಚ್ಚು ಮಳೆ ಬರಲಿಕ್ಕಿದೆ. ತಾವು ಕೂಡ ಕೆಲಸ ಮಾಡುವಾಗ ಇನ್ನೊಬ್ಬರ ದಾರಿಗೆ ಹೋಗುವಂಥ ಕಣಿಯನ್ನು ಬಂದ್ ಮಾಡುವಂಥದ್ದು, ಅವರ ಕಾಂಪೌಂಡ್ ವಾಲನ್ನು ಕಟ್ಟುವಾಗ ಹೊರಗಡೆ ತಂದು ಕಟ್ಟುವಂಥದ್ದು, ನೀರು ಹೋಗಲಿಕ್ಕೆ ಅಡಚಣೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡಬಾರ್ದು. ನಾವು ಕೂಡ ಸಾರ್ವಜನಿಕರು ಸ್ಪಂದನೆ ಕೊಡುವಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಾವು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇಲಾಖಾ ಅಧಿಕಾರಿಗಳು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಮಳೆಯಿಂದ ಆಗುವಂಥ ತೊಂದರೆಗಳಿಗೆ ಅಲ್ಲಲ್ಲಿ ಸ್ಪಂದನೆ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳನ್ನು ಅಲರ್ಟ್ ಮೋಡಲ್ಲಿ ಇಟ್ಟಿದ್ದೇವೆ. ಎಲ್ಲಿಯೂ ಕೂಡ ಬೇಕಾದಲ್ಲಿ ಇನ್ನು 1-2 ದಿವಸದಲ್ಲಿ ಅವರಿಗೆ ಒಂದು ಫೋನ್ ನಂಬರನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ತೊಂದರೆ ಆದಾಗ ಅವರು ಆ ನಂಬರಿಗೆ ಕರೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಕಂದಾಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಮನೆ ಬೀಳುವಲ್ಲಿ, ಮರಗಳನ್ನು ತೆರವು ಮಾಡುವಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೆ. ಒಟ್ಟಿನಲ್ಲಿ ಮಳೆಗೆ ಯಾವ ರೀತಿಯ ಅಲರ್ಟ್ನೆಸ್ ಬೇಕೋ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾರು ಸಾರ್ವಜನಿಕರು ತೊಂದರೆಗೆ ಇಲ್ಲಂತಂದರೆ ಅವರಿಗೆ ಏನಾದರೂ ತೊಂದರೆ ಆದಲ್ಲಿ ಅಂಥ ಸಮಯದಲ್ಲಿ ನನಗೂ ಕೂಡ ಕರೆ ಮಾಡ್ಬೋದು. ಡೈರೆಕ್ಟ್ ನಮ್ಮ ಕರೆ ಮಾಡಿದರೆ ನಾವು ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅನೀಶ್, V4 ನ್ಯೂಸ್, ಪುತ್ತೂರು. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.